ಕಾರ್ಯಕ್ರಮ ಅಂತ ಹೇಳ್ಬೋದು. ಈ ಒಂದು ಭಗವದ್ಗೀತಾ ತಾಲೂಕು ಮಟ್ಟದ ಸ್ಪರ್ಧೆಗಳನ್ನು ಆಯೋಜಿಸಿ ಈ ಒಂದು ಗೀತಾಸಾರದ ಬಗ್ಗೆ ನಾವು ಮೆಲುಕು ಹಾಕುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ವಿದ್ಯಾವಲ್ಲಭ ಮಾಧವ ತೀರ್ಥಂಗಳವರ ಪಾದಗಳಿಗೆ ನಮಿಸ್ತಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಹಿರಿಯರು ಪೂಜ್ಯರು ನಮ್ಮ ನಂಜುಂಡ ಸ್ವಾಮಿಗಳೇ, ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಗೆ ಹಿರಿಯರು ಪೂಜ್ಯರಾದಂತ ಡಾಕ್ಟರ್ ಕೃಷ್ಣಮೂರ್ತಿ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಒಂದು ಹಿರಿಯರೇ ಪೂಜ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳೇ, ಪ್ರೀತಿಯ ಮಕ್ಕಳೇ ಮತ್ತು ಮಾಧ್ಯಮ, ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇವತ್ತು ಇದೊಂದು ಅರ್ಥಪೂರ್ಣವಾದಂತ ಒಂದು ಕಾರ್ಯಕ್ರಮ. ಮಕ್ಕಳ ಬಾಯಲ್ಲಿ ಆ ಭಗವದ್ಗೀತೆಯ ಒಂದು ಪಠಣೆ ಆಗ್ತಾ ಇದ್ರೆ ಎಷ್ಟು ಒಂದು ಮೈ ರೋಮಾಂಚನವಾಗ್ತದೆ. ಯಾಕಂತ ಹೇಳಿದ್ರೆ ಒಂದನ್ನ ನಾವು ಅರಿಬೇಕು, ನಾವೆಲ್ಲರೂ ಕೂಡ ಮನುಕುಲದಲ್ಲಿ ಹುಟ್ಟಿದ್ದೇವೆ. ಮನುಷ್ಯರಾಗಿ ಜನ್ಮವನ್ನ ಈ ಪ್ರಪಂಚದಲ್ಲಿ ಈ ಜನ್ಮದ ಭೂಮಿ ಮೇಲೆ ತಾಳಿದ್ದೇವೆ. ಒಂದು ವಿಷಯವನ್ನ ಅರಿಬೇಕು, ಈ ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ. ದೊಡ್ಡವರು ಒಂದು ಮಾತು ಹೇಳಿದ್ರು, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ನಮ್ಮ ಮನೆ ಶಾಶ್ವತವಾಗಿ ಮೇಲೆ ಇದೆ, ಇಲ್ಲಿ ಬಂದಿದ್ದೇವೆ. ಇದಷ್ಟು ದಿವಸ ಕಾಲ ನಾವು ಒಳ್ಳೆಯವರ ಜೊತೆ ಸಹವಾಸ ಮಾಡಿಕೊಂಡು, ಒಳ್ಳೆಯವರ ಜೊತೆಗೆ ಒಂದು ಅವಿನಾಭಾವ ಸಂಬಂಧಗಳಿಟ್ಕೊಂಡು, ನಾನೂ ಬದುಕಬೇಕು, ನನ್ನಾಗಿ ಅವರೂ ಬದುಕಬೇಕು, ಈ ಒಂದು ಆಲೋಚನೆಯಲ್ಲಿ ಬದುಕಿ ಒಂದು ಆರೋಗ್ಯಕರವಾದಂತ ಒಂದು ಸಮಾಜವನ್ನು ನಿರ್ಮಾಣ ಮಾಡಿದಾಗ ಮಾತ್ರ ಈ ಜೀವನಕ್ಕೆ ಅರ್ಥ ಇರ್ತದೆ. ಆದ್ಮೇಲೆ ಇವತ್ತು ಭಗವಂತ ನಮ್ಮಿಂದ ಅಪೇಕ್ಷಿಸ್ತಕ್ಕಂಥದ್ದು ಒಂದೇ, ನೀವೇನು ನೈವೇದ್ಯ ಇಡ್ತೀರಿ, ನೀವೇನು ನೈವೇದ್ಯ ಇಟ್ಟು ಖರ್ಚು ಮಾಡಿ ಇದರಿಂದ ಯಾವುದರಿಂದ ಕೂಡ ಭಗವಂತ ಸಂತೃಪ್ತನಾಗೋದಿಲ್ಲ. ಯಾವತ್ತಾದ್ರೂ 4 ಜನಕ್ಕೆ ಒಂದು ಬಡವ ಕಷ್ಟದಲ್ಲಿದ್ದಾಗ ಅವನಿಗೆ ಸಹಾಯ ಮಾಡಿದಾಗ, ಕಷ್ಟದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಕೈ ಹಿಡಿದು ತನ್ನ ಜೊತೆಗೆ ಕರ್ಕೊಂಡು ಹೋದಾಗ, ಅವನ ಕಷ್ಟಗಳಲ್ಲಿ ಭಾಗಿಯಾದಾಗ, ಒಳ್ಳೆಯ ಅವಿನಾಭಾವ ಸಂಬಂಧಗಳನ್ನು ಇಟ್ಕೊಂಡಾಗ ಇದರಿಂದ ಭಗವಂತ ಬಹಳಷ್ಟು ಸಂತೃಪ್ತನಾಗ್ತಾನೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ತಾವು ದೈವ ಕಾರ್ಯಗಳಲ್ಲಿ ತೊಡಗಬೇಕು. ಪ್ರತಿಯೊಬ್ಬರು ಕೂಡ ಈ ಸೃಷ್ಟಿ ಭಗವಂತನದು, ಈ ಸೃಷ್ಟಿ ಭಗವಂತನಾಗಿರೋದ್ರಿಂದ ಆ ದೈವ ಕೃಪೆಗಳ ಕಾರ್ಯಕ್ರಮಗಳನ್ನು ಮಾಡಿ ದೈವ ಒಂದು ಕೃಪೆಗೆ ನಾವು ಒಳಗಾಗಬೇಕಾಗ್ತದೆ. ಪ್ರತಿ ಅನುಕ್ಷಣವೂ ಕೂಡ ಪ್ರತಿಯೊಂದು ಈ ಪ್ರಪಂಚದಲ್ಲಿ ನಡೀತಕ್ಕಂಥದ್ದು ದೇವರ ಅನುಗ್ರಹದಿಂದಲೇ. ಅದಕ್ಕೆ ನಮ್ಮನ್ನು ನಾವು ದೈವ ಕಾರ್ಯಗಳಲ್ಲಿ ತೊಡಸ್ಕೋಬೇಕು. ಮನುಷ್ಯ ಎಷ್ಟೇ ಆಸ್ತಿ ಇದ್ರು, ಎಷ್ಟೇ ಹಣ ಇದ್ರು ಕೂಡ ಅದರಿಂದ ಅದಕ್ಕೆ ತೃಪ್ತಿ ಇಲ್ಲ. ಆದ್ರೆ ಒಬ್ಬ ಮನುಷ್ಯ ಒಂದು ದೇವಸ್ಥಾನಕ್ಕೆ ಹೋಗಿ ದೇವರ ಮುಂದೆ ಕೈ ಜೋಡಿಸಿ ಭಗವಂತ ರಾಮ ಗೋವಿಂದ ಅಂದ್ರೆ ಮನುಷ್ಯನಿಗೆ ಅದರಿಂದ ಸಿಗ್ತಕ್ಕಂಥ ಒಂದು ಸಂತೃಪ್ತಿ ಯಾವುದರಿಂದ ಕೂಡ ನಾವು ಸಿಗೋದಿಲ್ಲ. ಆದ್ಮೇಲೆ ಇತಿಹಾಸಗಳನ್ನ ಮೆಲುಕು ಹಾಕಿದಾಗ ಭಗವಂತ ಯಾವತ್ತೂ ನಮ್ಮನ್ನ ನಮ್ಮಿಂದ ಒಳ್ಳೆಯದನ್ನು ಬಯಸ್ತಾನೆ. ಒಳ್ಳೆಯದು ಆಗ್ಲಿ ಅಂತಕ್ಕಂಥ ಒಂದು ಜನ್ಮವನ್ನು ನಮಗೆ ಕೊಟ್ಟಿದ್ದಾನೆ. ಆದ್ರೆ ನಾವು ಏನ್ ಮಾಡ್ಬೇಕು, ಈ ಸಮಾಜಕ್ಕೆ ಒಂದು ಒಳಿತೆಯನ್ನು ಮಾಡ್ಬೇಕು. ನಮ್ಮ ತಾತವರು, ಯಾಕಂದ್ರೆ ಅವರ ಅನುಭವದ ಮಾತುಗಳು ಇವತ್ತು ನಾವು ಮೆಲುಕಾಗ್ಬೇಕಾಗ್ತದೆ. ನಮ್ಮ ತಾತವರು ಒಂದು ಮಾತು ಹೇಳ್ತಾ ಇದ್ರು, ನೋಡಪ್ಪ, ನೀನು ಕೈಯಲ್ಲಾದ್ರೆ ಯಾರಿಗಾದ್ರೂ 4 ಜನಕ್ಕೆ ಸಹಾಯ ಮಾಡು. ಒಂದ್ ವೇಳೆ ನಿನ್ಗೆ ಸಹಾಯ ಮಾಡುವ ಶಕ್ತಿ ಇಲ್ವಾ, ಸುಮ್ಮನೆ ಮನೇಲಿ ಕೂತ್ಕೋ, ಒಬ್ಬರಿಗಂತೂ ಜೀವನದಲ್ಲಿ ತೊಂದರೆ ಕೊಡಕ್ ಹೋಗ್ಬೇಡ ಅಂತ. ಯಾಕಂದ್ರೆ ಯಾವತ್ತೂ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನಾವು ಸಂತೋಷ ಪಡೋದು ಅದು ಕಾಲ್ಪನಿಕ ಅಷ್ಟೇ, ಟೆಂಪರರಿ. ಅದರಿಂದ ದೇವರು ಸಂತೃಪ್ತನಾಗೋದಿಲ್ಲ. ಇತಿಹಾಸಗಳನ್ನ ಮೆಲುಕಾಕಿ ಇವತ್ತು ರಾವಣಾಸುರ, ರಾಮಾಯಣದ ಒಂದು ಇತಿಹಾಸವನ್ನು ತೆಗೆದುಕೊಂಡಾಗ ರಾವಣಾಸುರ ಮಹಾಶಿವಭಕ್ತ, ಶಿವನನ್ನೇ ಒಲಿಸಿದಂತವನು. ಅನೇಕ ತಪಸ್ಸುಗಳನ್ನು ಮಾಡಿ ಶಿವನ ಒಂದು ಪ್ರೀತಿಗೆ ಪಾತ್ರಕ್ಕೆ ಮೆಚ್ಚುಗೆಯನ್ನು ಒಳಗಾಗಿದ್ದಂಥವನು ರಾವಣಾಸುರ. ಅದೇ ಅದರ ಒಂದು ವಿಧಿಯೇ ಏನು,
ಆತನು ಎಷ್ಟೇ ಪರಮ ಭಕ್ತನಾಗಿದ್ದು ಕೂಡ ಶಿವ ಯಾವತ್ತೂ ಭಗವಂತ ಎಲ್ಲೋ ಹೊತ್ತು ಒಳ್ಳೆಯದನ್ನು ಬಯಸ್ತಾನೆ ಅನ್ನೋದಕ್ಕೆ ಒಂದು ನಿದರ್ಶನವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಷ್ಟು ಪರಮ ಭಕ್ತನಾಗಿರ್ತಕ್ಕಂಥ ಶಿವ ಅವರಿಗೆ ಏನೋ ಒಂದು ಶಿವನ ಒಂದು ವರ ಸಿಕ್ಕಿತ್ತು ಅಂತ ಹೇಳಿದ್ರೆ ಮಾನವನಿಂದ ಮಾತ್ರ ಅವರಿಗೆ ಸಾವಿತ್ತು, ಮತ್ತೆ ಇನ್ಯಾರಿಂದ ಕೂಡ ಅವತ್ತೊಂದು ಸಾವಿರಲಿಲ್ಲ. ಇದರಿಂದ ಏನಾಗ್ತಾನೆ, ಆತನು ವಿಚಲಿತನಾಗಿ ಏನು ಪರಮ ಪವಿತ್ರವಾದಂತ ತಾಯಿ ಸೀತೆಯನ್ನ ಅನವಶ್ಯಕವಾಗಿ ಲಂಕಾಗೆ ತೆಗೆದುಕೊಂಡೋಗಿ ತನ್ನ ಸಾವನ್ನು ತಾವು ಹತ್ರ ಬರಮಾಡ್ಕೊಳ್ತಾನೆ. ಅಂದ್ರೆ ಅಷ್ಟು ಪರಮ ಭಕ್ತನಾಗಿದ್ದಂತ ರಾವಣನು ಕೂಡ ಯಾವಾಗ ಒಂದು ದುಶ್ಚಟಗಳಿಗೆ ಒಂದು ಕೆಟ್ಟ ಹವ್ಯಾಸಗಳಿಗೆ ಕೈ ಹಾಕಿದಾಗ ಅದನ್ನ ಸಹಿಸಿದಂತ ಭಗವಂತ ರಾಮನ ರೂಪದಲ್ಲಿ ಅವನನ್ನು ಸಂಹರಿಸ್ತಾನೆ. ಅಂದ್ರೆ ಇದರ ಒಂದು ಅರ್ಥ ಏನಂತ ಹೇಳಿದ್ರೆ, ಯಾರೇ ಮನುಷ್ಯನಾಗಿ ಮನುಕುಲದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮನುಷ್ಯ ತಪ್ಪನ್ನ ಮಾಡಿದ್ರೆ ಯಾವತ್ತೂ ಕೂಡ ಅದನ್ನ ಭಗವಂತ ಸಹಿಸೋದಿಲ್ಲ. ಅದಕ್ಕಾಗಿ ನಮ್ಮನ್ನು ನಾವು, ಯಾಕಂದ್ರೆ ಭಗವದ್ಗೀತೆ ತಾವೆಲ್ಲರೂ ಕೂಡ ಓದ್ತಾ ಇದ್ದೀರಿ, ಭಗವಂತ ಹೇಳಿದ್ದು ಒಂದೇ, ಯಾರು ನನ್ನನ್ನ ಶ್ರೀಕೃಷ್ಣ ಅರ್ಜುನಿಗೆ ಹೇಳಿದ್ದು ಇಷ್ಟೇ, ಯಾರು ನನ್ನ ಪ್ರೀತಿಯಿಂದ ಆರಾಧಿಸ್ತಾರೋ, ಯಾರು ನನ್ನನ್ನು ಪ್ರೀತಿಸ್ತಾರೋ, ಯಾರು ಒಳ್ಳೆ ಒಂದು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾರೋ ಸದಾ ಅವರ ಬೆನ್ನೆಲುಬಾಗಿ ನಾನು ಇರ್ತೇನೆ. ಯಾಕಂದ್ರೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಎಲ್ಲೆಲ್ಲಿ ಕೆಟ್ಟದಾಗ್ತದೋ ಅದನ್ನು ಸಂಹರಿಸಕ್ಕೆ ಪ್ರತಿ ಯುಗದಲ್ಲಿ ನನ್ನ ಜನ್ಮವನ್ನು ತಾಳ್ತೇನೆ ಅಂತಕ್ಕಂಥ ಒಂದು ಮಾತನ್ನ ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ರು. ಇವೆಲ್ಲವೂ ಕೂಡ ನಾವು ಮೆಲುಕಾಕ್ಬೇಕಾಗ್ತದೆ. ಅದಕ್ಕಾಗಿ ಇರೋಷ್ಟು ಒಂದು ದಿವಸ ಒಂದು ಅರ್ಥಪೂರ್ಣವಾದಂತ ಒಂದು ಜೀವನವನ್ನು ನಡೆಸಬೇಕು ಅಂತ ಹೇಳ್ತಾ ಇವತ್ತು ನಾವು ನಿಂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ಪರಮ ಪೂಜ್ಯ ಕವಿಗಳಾಗಿರ್ತಕ್ಕಂಥ ನಮ್ಮ ಡಿ ವಿ ಗುಂಡಪ್ಪನವರು. ನಾನು ಈ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ, ನಾನು ಇಲ್ಲೇ ಓದಿರ್ತಕ್ಕಂಥ ನಾನು ಡಿ ವಿ ಜಿ ಅವರ ಬಗ್ಗೆ ಹೇಳ್ಬೇಕಾದ್ರೆ, ಅವರು ಒಂದು ಮಂಕುತಿಮ್ಮನ ಕಗ್ಗವನ್ನು ಏನು ರಚಿಸಿದ್ರು ಇವತ್ತು ಎಲ್ಲರೂ ಹೇಳ್ತಕ್ಕಂಥದ್ದು ಅದನ್ನ ಆಧುನಿಕ ಭಗವದ್ಗೀತೆ ಅಂತ ಕರೀತಾರೆ. ಇವತ್ತು ಸಮಾಜದ ಒಂದು ದಿಕ್ಸೂಚಿ ಅಂತ ಕೂಡ ಅದನ್ನ ಹೇಳ್ಬಹುದು. ಡಿ ವಿ ಜಿ ಅವರ ಬಗ್ಗೆ ಒಂದು ಮಾತನ್ನು ಹೇಳ್ಬೇಕಾದ್ರೆ, ಅವರು ಒಳ್ಳೆ ಗ್ರಂಥಗಳನ್ನು ರಚಿಸಿ ಮಹಾನ್ ಕವಿ ಅನ್ಸ್ಕೊಂಡ್ರು. ಅವರ ಒಂದು ಸಂದರ್ಭವನ್ನು ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಬರ್ತದೆ. ಅವರ ಬರವಣಿಗೆಗಳಿಂದ ಪ್ರೇರಣೆಗೆ ಒಳಗಾದಂತ ಒಬ್ಬ ವ್ಯಕ್ತಿ, ಪ್ರಭಾವಿತ ವ್ಯಕ್ತಿ, ಅವರು ಒಂದು ಮಾತು ಕೇಳ್ತಾರೆ ಡಿ ವಿ ಜಿ ಅವರಿಗೆ, ನೀವು ಮಹಾನ್ ಕವಿಗಳು, ಒಳ್ಳೆ ರಚನೆಗಳನ್ನು ರಚಿಸಿದ್ರಿ, ನಿಮ್ಗೆ ಒಂದು ಒಳ್ಳೆ ಮನೆ ಕಟ್ಕೊಡ್ಬೇಕು ಅಂತ ಕೇಳಿದಾಗ ಡಿ ವಿ ಜಿ ಅವರು ಒಂದು ಮಾತು ಹೇಳಿದ್ರು, ನನಗೆ ಯಾವ ಬಂಗಲೆದ ಅವಶ್ಯಕತೆ ಇಲ್ಲ, ನನ್ನ ಬಂಗಲೆಗೆ ಖರ್ಚು ಮಾಡ್ಬೇಕು ಅಂತ ನೀವು ಏನಿದೆಯೋ ಆ ಹಣದಿಂದ 4 ಊರಲ್ಲಿ 4 ಶಾಲೆಗಳನ್ನು ಕಟ್ಕೊಡು, ಅದನ್ನ 100 ಜನ ಬದುಕ್ತಾರೆ. ಒಂದು ಬಂಗಲೆಯನ್ನು ಕಟ್ಕೊಟ್ರೆ ನಾನು ಒಬ್ಬ ಬದುಕಬಲ್ಲೆ, ಆದ್ರೆ 4 ಶಾಲೆಗಳನ್ನು ಕಟ್ಟಿದಾಗ 4 ಮಕ್ಕಳು ಇಲ್ಲಿ ಬೆಳೀತಾರೆ. ಅದಕ್ಕಾಗಿ ಅಂತ ಒಂದು ಪುಣ್ಯ ಕೆಲಸ ಮಾಡುವಂತ ಅವ್ರಿಗೆ ಹೇಳಿ ಕಳಿಸ್ತಾರೆ. ಯಾಕಂದ್ರೆ ಭಗವದ್ಗೀತೆ ಯಾರು ಮಂಕುತಿಮ್ಮನ ಕಗ್ಗವನ್ನು ಓದಬೇಕು, ಓದಿದಾಗ ಅದರಲ್ಲಿರ್ತಕ್ಕಂಥ ಒಂದು ಕಾರ್ಯ ತಾತ್ಪರ್ಯ ನಿಜವಾಗ್ಲೂ ಕೂಡ ನಮ್ಮನ್ನೆಲ್ಲರೂ ಕೂಡ ಮೈ ಜುಮ್ಮೆನಿಸ್ತದೆ. ಯಾಕಂದ್ರೆ ತಾವೆಲ್ಲರೂ ಕೂಡ ಮಕ್ಕಳಿದ್ದೀರಿ. ಒಂದೇ ಒಂದು ವಿಷಯವನ್ನು ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮನುಷ್ಯ ಸ್ವಾವಲಂಬಿಯಾಗಿ ಬದುಕಬೇಕು, ಯಾವತ್ತೂ ಯಾರ ಮೇಲೂ ಕೂಡ ಅವಲಂಬಿತವಾಗಬಾರ್ದು ಅಂತ ಒಂದು ಕಡೆ ಉಲ್ಲೇಖ ಮಾಡ್ತಾರೆ. ಯಾರು ಡಿ ವಿ ಜಿ ಅವರು ಒಂದು ಕಡೆ ಹೇಳ್ತಾರೆ, ಹುಟ್ಟಿದವರೆಲ್ಲರಿಗೂ ಎದೆಭಾರವಿರುತ್ತದನ್ನು ನಿನ್ನ ಭಾರವನ್ನು ಯಾರಿಗೆ ಬೇಡವೆಯೋ, ಅಣ್ಣ ಬಾ ತಮ್ಮ ಬಾ ಎಂದು ಕರೆಯುವುದೇಕೋ, ನಿನ್ನ ಎಡಭಾರವನ್ನು ನೀನೇ ಹೊತ್ತು ಸಾಕಬೇಕು ಮಂಕುತಿಮ್ಮ. ಅಂದ್ರೆ ಈ ಪ್ರಪಂಚದಲ್ಲಿ ಯಾರು ಇಲ್ಲ, ಅವರಿಗೆ ಯಾರನ್ನು ಕರಿಬೇಡ. ಯಾಕಂದ್ರೆ ಅವ್ರಿಗೆ ಅವ್ರದೇ ಕಷ್ಟಗಳಿರುವಾಗ ನಿನ್ನ ಕಷ್ಟ ನೋಡ್ಲಿಕ್ಕೆ ಯಾರು ಬರೋದಿಲ್ಲ. ಅದಕ್ಕಾಗಿ ನಿನ್ನ ಕಾಲ ಮೇಲೆ ನಿಂತ್ಕೊಂಡು ಸ್ವಾವಲಂಬಿಯಾಗಿ ಬದುಕೋದನ್ನು ಕಲಿಯತಕ್ಕಂಥದನ್ನ ಈ ಮಂಕುತಿಮ್ಮನ ಕಗ್ಗದ ಮೂಲಕ ವ್ಯಾಖ್ಯಾನ ಮಾಡಿದಂತವರು ಡಿ ವಿ ಗುಂಡಪ್ಪನವರು. ಯಾಕಂದ್ರೆ ಡಿ ವಿ ಗುಂಡಪ್ಪನವರು ಅವರು ಸತ್ತೋದಾಗ ಅವರ ಪೆಟ್ಟಿಗೆಯಲ್ಲಿದ್ದೆ ಅನೇಕ ಚೆಕ್ಗಳಿತ್ತು. ಅಂದ್ರೆ ಅವರನ್ನ ಕರೆದು ವೇದಿಕೆ ಕರೆದು ಅವರಿಗೆ ಗೌರವಪೂರ್ವಕವಾಗಿ ಕೊಟ್ಟಿರ್ತಕ್ಕಂಥ ಒಂದು ಚೆಕ್ ಅನ್ನು ಕೂಡ ಅವರು ಬಳಸಲಿಲ್ಲ. ಯಾಕಂದ್ರೆ ನನ್ನ ಕನ್ನಡಾಭಿಮಾನಕ್ಕಾಗಿ ಅವರು ಕೊಟ್ಟಂತ ಚೆಕ್ಗಳನ್ನ ನಾನು ಉಪಯೋಗಿಸದೆ ಅದು ನಾನು ಕನ್ನಡಕ್ಕೆ ದ್ರೋಹ ಬಂದಂಗೆ ಆಗ್ತದೆ, ನಾನು ಕನ್ನಡವನ್ನು ಮಾಡ್ಕೊಂಡಂಗೆ ಆಗ್ತದೆ, ಅದಕ್ಕೆ ನಾನು ಉಪಯೋಗಿಸೋದಿಲ್ಲ ಅಂತ ಹೇಳಿ ಒಂದು ದಿವಸಕ್ಕೂ ಒಂದು ಚೆಕ್ ಅನ್ನು ಕೂಡ ಬಳಸಿದಂತವರಲ್ಲ. ಅಂತ ಪರಮ ಪವಿತ್ರವಾಗಿರ್ತಕ್ಕಂಥ ಮಹಾನ್ ಚೇತನ ಹುಟ್ಟಿರ್ತಕ್ಕಂಥ ಆ ಜಾಗದಲ್ಲಿ ಮಕ್ಕಳು ಇವತ್ತಿನ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ರೆ ಆ ಒಂದು ಜೀವನವನ್ನು ಅರ್ಥಪೂರ್ಣವಾಗಿ ನಡೆಸಬೇಕಾದ್ರೆ ನೀವೆಲ್ಲರೂ ಕೂಡ ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಳ್ಬೇಕು ಅಂತ ಹೇಳ್ತಾ ಕೊನೆಯದಾಗಿ ಒಂದೇ ಒಂದು ಮಾತಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಮಕ್ಕಳು ತಾವೆಲ್ಲರೂ ಕೂಡ ಇದ್ದೀರಿ. ಗೀತಾ ಸಾರದಲ್ಲಿ ಹೇಳ್ತಕ್ಕಂಥದ್ದು ಅಷ್ಟೇ, ಗುರುಹಿರಿಯರನ್ನ ಗೌರವಿಸಿ, ಹಿರಿಯರನ್ನು ಗೌರವಿಸಿ, ತಂದೆ ತಾಯಿಗಳನ್ನು ಗೌರವಿಸಿ ಅಂತ. ಅದು ಯಾಕೋ ಇತ್ತೀಚಿನ ದಿನಗಳಲ್ಲಿ ನಾವು ಒಂದು
ಸಣ್ಣ ಉದಾಹರಣೆ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ದೇಶದಲ್ಲಿ ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದೆ. ಯಾಕೆ? ಒಂದು ಬಾರಿ ಆತ್ಮಾವಲೋಕನ ಮಾಡ್ಕೊಳ್ಳಿ, ನಮ್ಮ ಮೌಲ್ಯಗಳು ಯಾವ ಕಡೆ ಹೋಗ್ತಾ ಇದೆ. ಜನ್ಮ ಕೊಟ್ಟಂತ ತಂದೆ, ಜನ್ಮ ಕೊಡಕ್ಕೆ ನಮ್ಮ ತಂದೆ ತಾಯಿಗಳು ಬೇಕು. ನಮ್ಮನ್ನ ನಾಲ್ನೇ ಪಾಲನೆ ಮಾಡೋದಕ್ಕೆ ತಂದೆ ತಾಯಿಗಳು ಬೇಕು. ನಮ್ಗೆ ವಿದ್ಯೆ ಕೊಡೋಕೆ ತಂದೆ ತಾಯಿಗಳು ಬೇಕು. ನಮ್ಗೆ ಆಸ್ತಿ ಮಾಡ್ಕೊಳಕ್ ತಂದೆ ತಾಯಿಗಳು ಬೇಕು. ಆದ್ರೆ ವೃದ್ಧಾಪ್ತ ವಯಸ್ಸಿಗೆ ಬಂದಾಗ ಅವರನ್ನು ತಗೊಂಡೋಗಿ ವೃದ್ಧಾಶ್ರಮದಲ್ಲಿ ಬಿಡ್ತಾ ಇದೆ. ಇವೆಲ್ಲವನ್ನು ನೋಡಿದಾಗ ನಮ್ಮ ಮೌಲ್ಯಗಳು ಯಾವ ಕಡೆ ಹೋಗ್ತಾ ಇದೆ, ನಮ್ಮ ಹೆಜ್ಜೆ ಯಾವ ಕಡೆ ಹೋಗ್ತಾ ಇದೆ, ಒಂದು ಬಾರಿ ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಅದಕ್ಕಾಗಿ ನಾವು ಮೌಲ್ಯಗಳನ್ನು ಇಟ್ಕೊಂಡು ಬದುಕಿದಾಗ ಮಾತ್ರ ಈ ಜೀವನಕ್ಕೆ ಒಂದು ಸಾರ್ಥಕತೆ ಇರ್ತದೆ, ಅದಕ್ಕೊಂದು ಅರ್ಥ ಇರ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡು ನನಗೆ ತಿಳಿದಂತ ಕೆಲವಾರು ಮಾತುಗಳನ್ನ ತಮ್ಮ ಮುಂದೆ ಹೇಳೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ, ಇದೇ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಪೂಜ್ಯ ಮಾನ್ಯರು ಕೂಡ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.